ಹಾವು ಸಾಯ್ಬಾರ್ದು ಕೋಲು ಮುರಿಬಾರ್ದು ಅಲ್ವಾ? ಊರ್ನೇ ಮಾತಾಡ್ಸಿದ್ದಾಯ್ತು. ಯತ್ನೀಶ್ವರ್ ಬರ್ತಾರೆ, ಅವ್ರ ಹತ್ರನು ಮಾತಾಡೋಣ. ಕರ್ಸು ಮತ್ತೆ ಹುಲಿಯ. ಅಯ್ಯೋ ಹಂಗ ಅಂದ ತಕ್ಷಣ ಬಂದೇ ಬಿಟ್ರು ನೋಡಲ್ಲಿ. ಸಾರ್ ಸಾರ್ ಏನ್ ಸರ್ ಇಷ್ಟೊಂದು ಖುಷಿ? ಏನ್ ಸರ್ ಇಷ್ಟ ಆನಂದ? ಏನ್ ಸರ್ ಇಷ್ಟೊಂದು ಮುಖದಲ್ಲಿ ಕಳೆ? ನೋಡಪ್ಪ ಮುದಕ್ಕೆ ಕೇಳಲ್ಲಿ ಗಬ್ರ ಕೇಳ. ಏನಪ್ಪ ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತೈತಿ. ಇವತ್ತು ಔದಾವಲಿಯ ಕೈ ಪಕ್ಷದಾಗ ಭಾಳ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅದಾನ. ಅವ ಮುಖ್ಯಮಂತ್ರಿ ಸ್ಥಾನದಿಂದ ಇಳ್ದ, ಕಾರಣ ಇಲ್ಲದೆ ರಾಜೀನಾಮೆ ಕೊಟ್ಟ. ಒಂದು ಕಡೆ ಅವ್ರ ಜೊತೆಗಿರೋರು ಬುಗಿಲೆದ್ದಾರ, ಇನ್ನೊಂದು ಕಡೆ ಬಂಡೆ CM ಆಗಾರ. ಇದೊಂದು ರೀತಿ ಅವ್ರ ಅಧಿಕಾರನ ಕಿತ್ತುಕೊಂಡಾಗ ಅಂತ ಜನ ತೀರ್ಮಾನ ಮಾಡ್ಯಾರ. ಕಿತ್ಕೊಂಡವ್ರೆ ಅಂತ ಏನಾರ ಅನ್ಸ್ತಾ ಪಾಪ ಆ ರಾಮಾಯಣವ್ರ ಮುಖದಾಗ ಒಂದು ನಗುವಿಲ್ಲ, ಮಾತನಾಡೋದ್ರಲ್ಲಿ ಒಂದು ಜೋಶಿಲ್ಲ. ಇಲ್ಲ ಅವ್ರು ಮಾತನಾಡಬೇಕಾದ್ರೆ ಹೆಂಗ ಮಾತನಾಡ್ತಿರು? ಹೊಡಿರಿ ಕಪಲ್ಕೆ ಬನ್ನಿ. ಈಗೀಗ ಭಾಳ ಅಬ್ಬರ ಇಕ್ತಿದ್ದಂಥ ರಾಮಯ್ಯ ಅವರು ಪಾಪ ರಾಜೀನಾಮೆ ಕೊಟ್ಟಾಗ ನಾನು ತೆರೆದ ಪುಸ್ತಕ ನನ್ನ ಅಭಿಮಾನಿ ದೇವರುಗಳು ಗೆಲ್ಸಾರ, ಹೈಕಮಾಂಡು ಈ ರಾಜೀನಾಮೆ ಕೊಡು ಅಂತ ಹೇಳ್ತು. ನಾನು ಕೊಟ್ಟೇನಿ, ನನಗೆ ರಾಜಕಾರಣ ಸಾಕು, 2 ವರ್ಷ MLA ಆಗಿರ್ತೀನಿ ಅಂತ ಸೋತ್ಕೊಂಡು ಮಾತಾಡಿದ್ರಪ್ಪ. ನಾನು ಅದನ್ನು ನೋಡಂದು ಯಾರವ್ರಿಗೆ ಒತ್ತಾಯ ಮಾಡಿ ನಾನು ಅಂಥ ಮಿನಿಸ್ಟ್ರು ಅಂಥ ಪವರು ನನ್ನ ಮಾತಿಗೆ ಯಾರಿಲ್ಲ ಅನ್ನೋರು ಸ್ವರ್ಗಿ ಸುಮ್ಮನೆ ಆಗಿ ಹೈಕಮಾಂಡ್ ಹೇಳಿದ ತಕ್ಷಣ ರಾಜೀನಾಮೆ ಕೊಟ್ಟು ಸುಮ್ಮನೆ ಹೊರಟರು. ನನ್ನ ಅನುಭವದ ಪ್ರಕಾರ ಹೇಳ್ತೀನಿ ಕೇಳ್ರಪ್ಪ. ಒಂದು ರಾಮಯ್ಯ ಸ್ಟ್ರಾಂಗ್ ಕ್ಯಾಂಡಿಡೇಟು, 2028ಕ್ಕೆ ಕೈ ಪಕ್ಷ ಬರಂಗಿಲ್ಲ. ರಾಮಯ್ಯ ಇಲ್ಲಿಲೇಪ್ಪ, ಆದ್ದರಿಂದ ನಮ್ಮ ಒಂದು ಪಕ್ಷಕ್ಕೆ ನಮಗೆ ಒಳ್ಳೇದಾಗ್ತೈತಿ. ನೆಕ್ಸ್ಟು CM ಕ್ಯಾಂಡಿಡೇಟ್ ನಾನಾದ್ರೆ ಆಗ್ತೀನಿ. ಪರಮ ಪೂಜೆ ತಂದೆ ತಾಯಿಗಳನ್ನ ಚೇಂಜ್ ಮಾಡಿದ್ರೆ, ಪಕ್ಷದಾಗ ನನ್ನ ಅಧ್ಯಕ್ಷ ಮಾಡಿದ್ರೆ, ನನ್ನ ಅಧ್ಯಕ್ಷತೆಯಲ್ಲಿ ನಡೆದ್ರೆ ನಾನೇ CM. ನಾನು ಏನು ಕೇಳಕ್ಕೆ ಬರ್ತೀನಿ ನೋಡಪ್ಪ, ನೀ ಏನೇ ಕೇಳಬೇಕಾದ್ರೂ ಕನಕಪುರದ ಬಂಡೆಗೆ ಪಟ್ಟಾಭಿಷೇಕ ಆಗೈತಿ, ಅಲ್ಲೋಗು ಕೇಳು, ಏನಾದರೂ ಕೊಡ್ತಾರೆ. ಅವ್ರು ಸಿಗ್ನಲ್ ಕೊಟ್ಟಾರೆ ಎಲ್ಲರಿಗೂ, ಬನ್ನಿ 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 ಅಂತ. ನಿನಗೆ ಒಳ್ಳೆ ಬ್ರ್ಯಾಂಡೆಡ್ T-ಶರ್ಟು ಮತ್ತು ಪ್ಯಾಂಟ್ ಕೊಡ್ತಾರೆ. ನಿನಗೂ ಒಳ್ಳೆ ಬ್ರ್ಯಾಂಡೆಡ್ ಸ್ಯಾರಿ ಕೊಡ್ತಾರೆ. ಹೋಗಿ ಪಟ್ಟಾಭಿಷೇಕ ಆಗಲಿ, ಒಳ್ಳೆ ಆಡಳಿತ ಕೊಡಲಿ, ನಾವು ಬಂದವ್ರಿಗೆ ಶುಭ ಹಾರೈಸ್ತೀವಿ, ಒಳ್ಳೇದಾಗ್ಲಿಪ್ಪ. ಮಾತಾಡಿ ಅದಿಲ್ಲ ಇದು ಇಲ್ಲ, ನನಗೆ ತಲೆ ಕೆಡಿಸ್ಬಾಡ್ಲಿಪ್ಪ. ಬರ್ತೀನಿ, ನನಗೆ ಭಾಳ ತಾಸು ಕೆಲಸ ಇತ್ತು. ಅವ್ರ ನೋವು ಅವ್ರ ಖುಷಿ ಅವ್ರು ಹಂಚ್ಕೊಂಡ್ರು, ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಅಯ್ಯ ಸುಮ್ನಿರ್ ನಮ್ಮ ಮಗನೇ, ಇಲ್ಲಿವರೆಗೂ ಆಗಿದ್ದು ಬರೀ ಹಾಸ್ಯಕ್ಕಾಗಿ. ಯಾರು ಆಟ ತಗೊಳಕ್ ಹೋಗಬೇಡಿ. ಟಾಟಾ ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್.